ಮಿತ್ರರೇ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಹಿಂದುಳಿದ ವರ್ಗದ ಮೋರ್ಚಾದ ನೇತೃತ್ವದಲ್ಲಿ ಆಯೋಜನೆ ಮಾಡಿದ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಪಕ್ಷದ ಪ್ರಮುಖರಾದ ಶ್ರೀಯುತ ಮಕ್ಕೇರಿ ಅವರೇ, ಹಲವಾರು ಈಗಾಗಲೇ ತಿಳಿಸಿರುವಂಥ ಎಲ್ಲ ಪಕ್ಷದ ವಿವಿಧ ಜವಾಬ್ದಾರಿ ವಹಿಸಿಕೊಂಡಿರುವಂಥ ಎಲ್ಲ ಉನ್ನತ ಪದಾಧಿಕಾರಿಗಳು, ಬಹುಶಃ ರಾಜ್ಯದಾದ್ಯಂತ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮುಜುಗರಕ್ಕೆ ಒಳಗಾಗಿದೆ. ಎಮ್ಮೆಲ್ಲೆಗೆ ತಿಳಿದಿರುವ ಹಾಗೆ 2014-15ರಿಂದ ಪ್ರಾರಂಭಗೊಂಡಂಥ ಈ ಜಾತಿ ಗಣತಿಯ ಈ ವರದಿಯನ್ನು ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನ್ನಣೆ ಮಾಡಿತ್ತು, ಬಹುಶಃ ಆ ಇಡೀ ವರದಿಯನ್ನು ಪುನರಾಪಿ ಅದನ್ನು ಪರಿಶೀಲಿಸಬೇಕು, ಅದನ್ನು ಕೈಬಿಡಬೇಕೆಂಬ ಸೂಚನೆ ಹೈಕಮಾಂಡ್ ಇವತ್ತು ಸಿದ್ದರಾಮಯ್ಯ ಅವರಿಗೆ ನೀಡುವ ಮೂಲಕ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮಾಡ್ತಾ ಉಂಟ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ಅಡಿಯಾಳಾದ ರೀತಿಯಲ್ಲಿ ಇವತ್ತು ಸರ್ಕಾರ ನಡೆಸಿದೆ ಎಂಬುದೊಂದು ದೊಡ್ಡ ಸಂಶಯ ಇವತ್ತು ರಾಜ್ಯದಲ್ಲಿ ನಮ್ಮೆಲ್ಲರಿಗೆ ಮುಂದಾಗಿದೆ. ಏಕೆಂದರೆ 10 ವರ್ಷದಲ್ಲಿ ಸುಮಾರು 150 ಕೋಟಿ ಇವತ್ತು ಜಾತಿ ಗಣತಿಗೆ ಅವರು ಖರ್ಚು ಮಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಅದರಲ್ಲಿ ಪರ ವಿರೋಧಗಳನ್ನೆಲ್ಲ ಅರ್ಥಕೊಂಡು ಅದರಲ್ಲಿ ಎಕ್ಸ್ಪರ್ಟ್ಗಳ ವರದಿಯನ್ನು ಪಡ್ಕೊಂಡು ಇವತ್ತು ಅವರು ವರದಿಯನ್ನು ಮಂಡನೆ ಮಾಡಿದ್ದಾರೆ. ಆದರೆ ಇವತ್ತು ವೇಣುಗೋಪಾಲಪ್ಪ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ನವರು ಅದನ್ನು ನೇರವಾಗಿ ಕೈಬಿಡಬೇಕು, ಅದರಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಿವೆ ಎಂಬುದನ್ನು ಸೂಚನೆ ಕೊಟ್ಟಾಗ ಸಿದ್ದರಾಮಯ್ಯ ಒಪ್ಪಿಕೊಂಡು ಪುನರಾಪಿ ಅದಕ್ಕೆ ಚಾಲನೆ ಕೊಡ್ತಿರುವುದು ಖಂಡಿತವಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ, ಕರ್ನಾಟಕದ ಜನತೆಗೆ ಒಂದು ದೊಡ್ಡ ಅವಮಾನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಹುಶಃ ಇವತ್ತು ಯಾವ ರೀತಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತು, ಎಲ್ಲ ಸಮುದಾಯ ಎಲ್ಲ ಸಮಾಜದ ಜನರನ್ನು ಒಟ್ಟಾಗಿ ಎಲ್ಲ ಅಭಿವೃದ್ಧಿ ಏಳಿಗೆ ಬಗ್ಗೆ ಶ್ರಮಿಸಬೇಕಾದ ಸರ್ಕಾರ ಇವತ್ತು ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣವನ್ನು ಬರೆಸುವಂತಹ ಕೆಲಸಗಳನ್ನು ಮಾಡ್ತಿರ್ತೇವೆ. ಬಹುಶಃ ನಾನು ಬಹಳಷ್ಟು ವಿವರಗಳನ್ನು ನಮ್ಮ ಮಕ್ಕಳು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿದೆ. ಅದರ ಜೊತೆಗೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಬಹುಶಃ ಇವತ್ತು RCBಯ ಈ ಗೆಲುವಿನ ಸಂಭ್ರಮಾಚರಣೆಯನ್ನು ಇವತ್ತು ದಾರಿ ತಪ್ಪಿಸುವಂಥ ಪ್ರಯತ್ನ, ಅದರಲ್ಲಾದ ಅನಾಹುತಗಳ ಅವಘಡಗಳನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳಿಗೆ ಕೂಡ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರಬಹುದು ಎಂಬುದೊಂದು ಸಂಶಯ ಇವತ್ತು ಜನರಲ್ಲಿ ಕಾಣ್ತಿದೆ. ಯಾಕೆಂದರೆ ಜನರ ಎಲ್ಲ ಇಡೀ ನಮ್ಮ ರಾಜ್ಯದ 7 ಕೋಟಿ ಜನರು ಇವತ್ತು ಆ RCB ವಿಜಯೋತ್ಸವದ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ಗೆ ಚೀಮಾರಿ ಹಾಕಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಇವತ್ತು ಇಡೀ ಜನರು ಇವತ್ತು ಯಾರು 18 ವರ್ಷ ಕೆಳಗಿನ ಯುವಕ ಯುವತಿಯರು ಕೂಡ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸರ್ಕಾರ ನಡೆಸಲಿಕ್ಕೆ ಅವರು ಎಲಿಜಿಬಲ್ ಇಲ್ಲ, ಅವರ ಹತ್ರ ಯಾವುದೇ ಸಾಮರ್ಥ್ಯ ಇಲ್ಲ ಎಂಬುದನ್ನು ಮಾತಾಡ್ತಾರೆ. ಅದರಿಂದಾಗಿ ಒಂದು ರೀತಿಯಲ್ಲಿ ಆ ಒಂದು ವಿಚಾರವನ್ನು ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನಗಳು ಕೂಡ ಈ ರೀತಿ ಆಗಲಿಕ್ಕೆ ಚಾನ್ಸ್ ಉಂಟಂತೆ ನಮ್ಮ ಅಭಿಪ್ರಾಯ. ಬಹುಶಃ RCBಯ ಗೆಲುವು ನಮಗೆ ಇಲ್ಲಿ ಗೊತ್ತುಂಟು. 18 ವರ್ಷದ ನಂತರದ ಒಂದು ಸಾಧನೆ ಇವತ್ತು RCB ಗೆಲುವಿನ ಮೂಲಕ ನಮ್ಮ ದೇಶದ ಒಂದು ಕ್ರಿಕೆಟ್ನ ಪ್ರತಿಷ್ಠಿತೆ ಒಂದು ಕ್ರೀಡೆ ಕ್ರಿಕೆಟ್, ಅದರ ಒಂದು ಗೌರವ ನಮ್ಮ ಕರ್ನಾಟಕಕ್ಕೆ ದಕ್ಕಿದೆ. ಆದರೆ ಇಡೀ ಅದರ ಗೆಲುವು ಸಲ್ಲಬೇಕಾದದ್ದು ನಮ್ಮ ಕ್ರಿಕೆಟ್ ಪಟುಗಳು ತಮ್ಮ ಪರಿಶ್ರಮ ತಮ್ಮ ಕಷ್ಟದಿಂದ ನಾವು RCB ಟ್ರಾಫಿಯನ್ನು ಗೆದ್ದುಕೊಂಡು ಬಂದ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅದೇ ರೀತಿ ಕಾಂಗ್ರೆಸ್ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಅದನ್ನು ತನ್ನ ಸಾಧನೆ ಎಂಬ ರೀತಿಯಲ್ಲಿ ಬಿಂಬಿಸಿ ಅದರ ವಿಜಯೋತ್ಸವವನ್ನು ಮಾಡಿ ಅದರ ಲಾಭವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಅದರಿಂದ ಪ್ರಯೋಜನ ಪಡಬೇಕೆಂಬ ಉದ್ದೇಶ ಇಟ್ಟುಕೊಂಡು ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ ಆ ವಿಜಯೋತ್ಸವ ಮಾಡಿ ಇವತ್ತು 11 ಜನರನ್ನು ನೇರವಾಗಿ ಬಲಿ ತೆಗೆದುಕೊಳ್ಳುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೂಲಕ ಆಗಿದೆ. ಖಂಡಿತವಾಗಿಯೂ ಈಗಾಗಲೇ ಜನರ ಆಕ್ರೋಶವನ್ನು ಕೂಡ ತಾವೆಲ್ಲರೂ ನೋಡಿದ್ದೀರಿ. ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಪೂರ್ವ ಯಾವುದೇ ರೀತಿಯ ತಯಾರಿಗಳನ್ನು ಮಾಡಿರುವುದಿಲ್ಲ. ಯಾಕೆಂದರೆ ನಾವೊಂದು ಕನಿಷ್ಠ ಒಂದು ಯಾವುದೇ ಒಂದು ಮಂಡಲದಲ್ಲಿ ಇರ್ಬೋದು, ಯಾವುದೇ ಜಿಲ್ಲೆಯಲ್ಲಿ ಸಣ್ಣ ಪ್ರಮಾಣದ ಪ್ರತಿಭಟನೆ ಮಾಡುವಾಗ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಜಿಲ್ಲಾಡಳಿತ ಬೇರೆ ಬೇರೆ ರೀತಿಯ ಷರತ್ತುಗಳನ್ನು ಹೊರಹಾಗ್ತದೆ. 100 ಜನರಿಗಿಂತ ಜಾಸ್ತಿ ಸೇರ್ಲಿಕ್ಕಿಲ್ಲ, ಈ ರೀತಿಯ ವ್ಯವಸ್ಥೆಗಳಾಗಬೇಕು, ಈ ರೀತಿಯ ಸಮಯದಲ್ಲಿ ನೀವು ಮುಗಿಸ್ಬೇಕಂತ. ಆದರೆ ಇಷ್ಟು ಜನ ಬರುವ ನಿರೀಕ್ಷಿತ ಸಂದರ್ಭದಲ್ಲಿ ನೇರವಾಗಿ ಅದನ್ನು ತನ್ನ ಸಾಧನೆಯನ್ನು ಬಿಂಬಿಸಿದ ರೀತಿಯಲ್ಲಿ ಇವತ್ತು